3. ಅಪ್ಪು ಈ ಮೂವಿ ಬಂದಿದ್ದು 2002ರಲ್ಲಿ. ಅಪ್ಪು ಅವರು ಹೀರೋ ಆಗಿ ಡೆಬ್ಯೂ ಮಾಡಿದಂಥ ಮೂವಿ ಇದು. ಈ ಮೂವಿನಲ್ಲಿ ಹ್ಯಾಂಗ್ರಿ ಯಂಗ್ ಮ್ಯಾನ್ ಆಗಿ ಡ್ಯಾನ್ಸಲ್ಲೇ ಆಗಲಿ ಫೈಟಲ್ಲೇ ಆಗಲಿ ನಮ್ಮ ಯೂತ್ಸ್ನ ಆರ್ಟ್ ಫೇವ್ರೇಟು ಮೊದಲನೇ ಮೂವಿನಲ್ಲೇ ಆಗ್ಬಿಟ್ರು ಇವರು. ತೆಲುಗಿನ ಪೂರಿ ಜಗನ್ನಾಥ್ ಅವರು ಈ ಮೂವಿನ ಡೈರೆಕ್ಟ್ ಮಾಡಿದ್ರು. ಈ ಮೂವಿ ಈಗಲೂ ಅಷ್ಟೇ ಎಷ್ಟೋ ಜನ ಅಪ್ಪು ಫ್ಯಾನ್ಸ್ಗೆ ಫೇವ್ರೇಟಾಗಿ ನಿಲ್ಲುತ್ತೆ. ಆ ಥರ ಇದರಲ್ಲಿ ಪ್ರೆಸೆಂಟೆನ್ಸು ಮತ್ತು ಇವರ ಒಂದು ಅಪಿರಿಯನ್ಸು ಕಾಣಿಸ್ಕೊಂತು. ಮೊದಲನೇ ಮೂವಿನಲ್ಲೇ ಆ ರೇಂಜಿನ ಆ್ಯಕ್ಷನ್ಸು, ಆ ರೇಂಜಿನ ಡ್ಯಾನ್ಸು ನಿಜ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡಿ ಬಿಸಾಕ್ತು ಈ ಮೂವಿ. ಡೆಬ್ಯೂ ಮಾಡಿದಂಥ ಮೂವಿನಲ್ಲೇ ಬ್ಲಾಕ್ ಬಸ್ಟರ್ ಕೊಟ್ಟರು ಅಪ್ಪು ಅವರು. ಮತ್ತು ರಕ್ಷಿತಾ ಅವರು ಕೂಡ ಡೆಬ್ಯೂ ಮಾಡಿದಂಥ ಮೂವಿ ಇದೇನೆ. 10ಗೆ 8 ರೇಟಿಂಗ್ ಇದೆ IMDbನಲ್ಲಿ ಈ ಒಂದು ಮೂವಿಗೆ. ಇನ್ನು 5ನೇದಾಗಿ ನೋಡ್ತಾ ಬಂದರೆ ಬೆಟ್ಟದವು. ಈ ಫಿಲಮಲ್ಲಿ ಅವರು ಚೈಲ್ಡ್ ಆಗಿದ್ರು ಕೂಡ ಈ ಒಂದು ಮೂವಿಗೆ ಅವರೇ ಹೀರೋ. ಈ ಒಂದು ಮೂವಿ ಬಂದಿದ್ದು 1985ರಲ್ಲಿ. ನಮ್ಮ ಬಡ ಹುಡುಗ ಆಗಿರತಕ್ಕಂಥ ರಾಮಾಯಣ ದರ್ಶನಂ ಬುಕ್ನ ಓದೋದಕ್ಕೆ ತುಂಬ ದಿನ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಅವನಿಗೆ ಬುಕ್ ಓದೋದು ಅಂದರೆ ತುಂಬ ಇಷ್ಟ. ಅವನು ಕುಡಿಕೊಂಡಿರೋ ದುಡ್ಡನ್ನ ಯೂಸ್ ಮಾಡಿಕೊಂಡು ಬುಕ್ನ ತೊಗೊಂಡು ಬುಕ್ನ ಓದ್ತಾನೋ ಇಲ್ವೋ ಅನ್ನೋದೇ ಈ ಮೂವಿಯ ಮೈನ್ ಪ್ಲಾಟ್ ಲೈನು. ನಿಜ ಇದರಲ್ಲಿ ಅಪ್ಪು ಅವರ ಆ್ಯಕ್ಟಿಂಗು ಪೀಕ್ ಲೆವೆಲಲ್ಲಿದೆ. ಎಷ್ಟೇ ಆಗಲಿ ಬ್ಲಡ್ ಅಂತ ಹೇಳ್ರಿ, ಆ್ಯಕ್ಟಿಂಗ್ ಅನ್ನೋದು ಇವರು ಕಲ್ತಿದ್ದಲ್ಲ, ಅವರ ರಕ್ತದಲ್ಲೇ ಬಂದಿರೋದು. ಒಟ್ಟಿನಲ್ಲಿ ಈ ಒಂದು ಪೀಕ್ ಪರ್ಫಾರ್ಮೆನ್ಸ್ಗೆ ನಮ್ಮ ಒಂದು ಸರ್ಕಾರ ಇವ್ರಿಗೆ ನ್ಯಾಷನಲ್ ಅವಾರ್ಡ್ನ ಕೊಡ್ತು ಆಗಿನ ಟೈಮಲ್ಲೇ. ಇನ್ನು 4ನೇದಾಗಿ ನೋಡ್ತಾ ಬಂದರೆ ಜಾಕಿ. ಈ ಒಂದು ಮೂವಿ ಅಪ್ಪು ಅವರ ಕೆರಿಯರ್ನಲ್ಲೇ ಒನ್ ಆಫ್ ದಿ ಬೆಸ್ಟ್ ಮೂವಿ. ಇದರಲ್ಲಿ ಇವರ ಕ್ಯಾರೆಕ್ಟರ್ ಇವತ್ತಿಗೂ ಎಷ್ಟೋ ಜನಕ್ಕೆ ಆರ್ಟ್ ಆಫ್ ಫೇವ್ರೇಟು. ಪಟಾಕಿ ಯಾವೊಂದೇ ಆಗಿರಲಿ ಅಚ್ಚೋ ನಾನಾಗಿರಬೇಕು. ಇನ್ನೂ ಬೇಜಾನ್ ಡೈಲಾಗ್ಸ್ ಇದ್ದಾವೆ. ಅಷ್ಟೇ ಅಲ್ಲ, ಇದರಲ್ಲಿರೋ ಆ್ಯಕ್ಟಿಂಗ್ ಅಂತೂ ಪೀಕ್ ಲೆವೆಲ್ಲು. ಒಬ್ಬ ನಾರ್ಮಲ್ ಯಂಗ್ ಬಾಯ್ ಕ್ಯಾರೆಕ್ಟರ್ ಆಗಿ ಸಖತ್ತು ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದರಲ್ಲಿ ಅವರ ಅಪಿರಿಯನ್ಸು ಸೊಸೈಟಿನಲ್ಲಿ ಯಾವ ಥರ ಬದುಕಬೇಕು ಎಲ್ಲ ಡಿಫ್ರೆಂಟ್ ಆಗಿದ್ದಾವೆ. ಇದರಲ್ಲಿರೋ ಸಾಂಗ್ಗಳು ಅಷ್ಟೇ ಅಲ್ಟಿಮೇಟು. ಇನ್ನು ಆ್ಯಕ್ಷನ್ ಬಗ್ಗೆ ಇವರಿದ್ರೆ ಮಾತಾಡಬೇಕಾ ನಾವು. ಈ ಒಂದು ಫಿಲಮಲ್ಲಿ ವುಮೆನ್ ಟ್ರಾಫಿಕಿನ ಬಗ್ಗೆ ಸಖತ್ ಮಾತಾಡ್ತಾರೆ. ವುಮೆನ್ ಟ್ರಾಫಿಕ್ಕು ಮತ್ತು ವುಮೆನ್ ಕಿಡ್ನಾಪಿಂಗ್ ಬಗ್ಗೆ ಸಖತ್ತು ಮೆಸೇಜ್ನ ಈ ಮೂವಿನಲ್ಲಿ ಕೊಟ್ಟಿದ್ದಾರೆ. ಅಪ್ಪು ಅವರ ಬ್ಲಾಕ್ ಬಸ್ಟರಲ್ಲಿ ಇದು ಕೂಡ ಒನ್ ಆಫ್ ದಿ ಬೆಸ್ಟ್ ಮೂವಿ. ಅಷ್ಟೇ ಅಲ್ಲ, ಇವರ ಕೆರಿಯರಲ್ಲೂ ಕೂಡ ಈ ಮೂವಿ ತುಂಬ ಇಂಪಾರ್ಟೆಂಟ್ ಅವ್ರಿಗೆ. ಈ ಮೂವಿಗೆ IMDbನಲ್ಲಿ 7.5 ರೇಟಿಂಗ್ ಇದೆ.